ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ನಾನು ಲಾಸ್ಟ್ ಲಾಗಲ್ಲಿ ಹೇಳಿದ್ದೆ ನಾನು ಶಾರ್ಟ್ ಮಾಂಗಲ್ಯ ಆರ್ಡರ್ ಕೊಡಕ್ ಹೋಗ್ತೀನಿ ಅಂತ. ಸೊ ನಾನು ಆರ್ಡರ್ ಕೊಡಕ್ ಹೋಗ್ಬಿಟ್ಟು ಪರ್ಚೇಸೇ ಮಾಡ್ಕೊ ಬಂದೆ. ಅದೇನ್ ಪರ್ಚೇಸ್ ಮಾಡಿದೆ ಅಂತ ಲಾಸ್ಟ್ ಅಲ್ಲಿ ನೋಡಿ, ಸ್ಕಿಪ್ ಮಾಡಿದೆ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಗೊತ್ತಾಗುತ್ತೆ. ಸೊ ನಾನು ಪರ್ಚೇಸ್ ಪ್ಲಾನ್ ಮಾಡಿದ್ದು ರೀಗಲ್ ಅಲ್ಲೇನೆ. ಅದು ನಾನು ಲಾಸ್ಟ್ ಲಾಗಲ್ಲಿ ಕೂಡ ನಿಮ್ಗೆ ಹೇಳಿದ್ದೆ. ನಾನು ಆಲ್ರೆಡಿ ವೇಟ್ ಮಾಡೋಕ್ಕೂ ರೆಡಿ ಆಗ್ಬಿಟ್ಟೆನೆ ರೀಗಲ್ ಜ್ಯುವೆಲ್ಲರ್ಸಿಗೆ ಹೋಗಿದ್ದೆ, ಆಕ್ಚುಲಿ ಮೇಕಿಂಗ್ ಕಡಿಮೆ ಅಂತ. ಬಟ್ ಅಲ್ಲಿ ಹೋದಾಗ ಕಲೆಕ್ಷನ್ಸ್ ಬಂದ್ಬಿಟ್ಟಿತ್ತು. ನಿನ್ನೆ ಇಲ್ದಿದ್ದ ಕಲೆಕ್ಷನ್ ಇವತ್ತು ಹೋದಾಗ ಸಖತ್ ಕಲೆಕ್ಷನ್ಸ್ ಬಂದಿತ್ತು ನಂಗೆ ಬೇಕಾಗಿರೋ ತರ ಎಲ್ಲ. ಅದನ್ನೇ ನೋಡ್ಬಿಟ್ಟು ನಾನು ಪರ್ಚೇಸೇ ಮಾಡ್ಕೊ ಬಂದೆ. ಅಷ್ಟರಲ್ಲಿ ನನ್ನ ಗುಂಡು ಮರಿ ನನ್ನ ನೆಕ್ಲೆಸ್ ಇದೆ ಅಲ್ಲ ಸೇಮ್ ಹಂಗೆ ಇದೆ ನೋಡು ಅಂತ ಒಂದು ನೆಕ್ಲೆಸ್ ತೋರಿಸ್ತಾ ಇದ್ಲು. ಅದೆಲ್ಲ ನೋಡಿ ಹಿಂಗಿದೆ. ಅವಳಿಗೇನೋ ಡಾಬ್ ಬೇಕಂತೆ ಮತ್ತೆ ಜುಮ್ಕಿ ಬೇಕು ಅಂತ ಕೇಳ್ತಾ ಇದ್ಲು. ಹಾಗೆ ನಾನು ಲಾಂಗ್ ಕೂಡ ಮತ್ತೆ ತೆಗೆಸ್ದೆ. ನಂಗೆ ಆ್ಯಕ್ಚುಲಿ ಲಾಂಗ್ ತೊಗೋಬೇಕಂತ ತುಂಬ ಆಸೆ ಆಗಿಬಿಟ್ಟಿದೆ, ಅದು ಬ್ಲ್ಯಾಕ್ ಪರ್ಲ್ದು. ಸೊ ಮತ್ತೆ ಅವರು ಎತ್ಕೊಂಬಂದರು, ಅದನ್ನೆಲ್ಲ ನೋಡಿದೆ, ತುಂಬ ಕಲೆಕ್ಷನ್ಸ್ ನೋಡಿದೆ ಶಾರ್ಟಲ್ಲಿ ಕೂಡ. ನಾನು ಯಾವುದು ತೊಗೊಂಡೆ ಅಂತ ನಿಮಗೆ ಗೊತ್ತಾಗುತ್ತೆ. ಸೊ ನಾನು 10 ಗ್ರಾಮಲ್ಲೇ ಪ್ಲ್ಯಾನ್ ಮಾಡ್ತಾ ಇದ್ದಿದ್ದು. ಅಷ್ಟರಲ್ಲೇ ನನಗೆ ಸಿಕ್ತು ವಿತ್ ತಾಳಿ. ನಾನು ಅನ್ಕೊಂಡಿದ್ದೆ ನಾನು ಓಲ್ಡ್ ತಾಳಿನೇ ಹಾಕೊಳ್ಳೋಣ, ಚೈನ್ಗೆ ಸೆಟ್ ಮಾಡೋಣ ಅಂತ. ಬಟ್ ಬೇಡ ಅನಿಸ್ಬಿಟ್ಟು ಸೆಟ್ಟಲ್ಲೇ ಇರೋದು 10 ಗ್ರಾಮಲ್ಲಿ ನನಗೆ ಸಿಕ್ತು. ಸೊ ಅದನ್ನೇ ಪರ್ಚೇಸ್ ಮಾಡಿದೆ. ಫೈನಲಿ ನನ್ನ ಚೈನ್ ಮೆಲ್ಟಿಂಗ್ ಹೋಗ್ತಾ ಇದೆ. ಎಷ್ಟು ದಪ್ಪ ಇತ್ತು, ಚೆನ್ನಾಗಿತ್ತು, ಬಟ್ ಭಾಳ ದಿನ ಬಂದೇ ಇಲ್ಲ. ಇದೇ ಚೈನು 14 ಗ್ರಾಮ್ ಇದ್ದಿದ್ದು. ಈ ಚೈನ್ನ ಕೊಟ್ಬಿಟ್ಟು 10 ಗ್ರಾಮ್ ಪರ್ಚೇಸ್ ಮಾಡಿದೆ. ಹಾಗೆ ಒಂದು ರಿಂಗು ಕೂಡ ಪರ್ಚೇಸ್ ಮಾಡಿದೆ. ಅದು ಯಾವುದು ರಿಂಗು ಅಂತ ನಿಮಗೆ ಲಾಸ್ಟಲ್ಲಿ ಗೊತ್ತಾಗುತ್ತೆ. ಅಂದರೆ ನನ್ನ ಹತ್ರ ಟೋಟಲ್ ನಂದು ಓಲ್ಡ್ ಗ್ರಾಮ್ ಗೋಲ್ಡ್ ಬಂದು 15 ಪಾಯಿಂಟ್ ಸಮಥಿಂಗ್ ಅಷ್ಟು ಗೋಲ್ಡು ನಾನು ಕೊಟ್ಟೆ. 18 ಕ್ವಾಲಿಟಿದೇ ಇತ್ತು. ಸೊ ಅದೆಲ್ಲ ಕೊಟ್ಟುಬಿಟ್ಟು ಇದನ್ನ 916ನೇ ಪರ್ಚೇಸ್ ಮಾಡಿ, ರಿಂಗ್ ಒಂದು 916ನೇ 3 ಗ್ರಾಮ್ಸ್ದು ಪರ್ಚೇಸ್ ಮಾಡಿದೆ. ಮೇಕಿಂಗ್ ನಮಗೆ ತುಂಬ ಕಡಿಮೆಗೆ ನನಗೆ ಚೈನ್ ಸಿಕ್ತು. ಸೊ ಇದು ಕಟ್ಟಾಗಿರೋದಕ್ಕೆ ನಾನು ಈ ಡಿಸಿಷನ್ ತೊಗೊಂಡು ಹೊಸದೇ ತೊಗೊಂಡಿದ್ದು. ಅದು ಮಾಡ್ಸೋಕ್ಕೂ ಕೂಡ ಬರ್ತಾ ಇರಲಿಲ್ಲ, ಆರ್ಡರ್ ಕೊಡೋಕ್ಕೂ ಟೈಮ್ ಆಗ್ತಾ ಇತ್ತು. ಸೊ ನಾನು ಫೈನಲಿ ನನ್ನ ಲಕ್ಕಿಂದ ನನಗೆ ಸಿಕ್ಕೇ ಬಿಡ್ತು. ನಾನು ಇಷ್ಟಪಟ್ಟ ಚೈನ್ ಇದೇನೆ. ಸೊ ರಿಂಗ್ ಕೂಡ ಇದೇನೆ. ನಮ್ಮ ಓಲ್ಡ್ ಗೋಲ್ಡ್ ಬಂದು ಇಷ್ಟಿದೆ ನೋಡಿ, ಮೆಲ್ಟ್ ಕೂಡ ಆಗೋಯ್ತು. 1517 ಬಂದಿದೆ ವೆಯ್ಟು. ಸೊ ಡೈಲಿ ಬರ್ತಾನೆ ಇರುತ್ತೆ ರೀಗಲಲ್ಲಿ ಕಲೆಕ್ಷನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಏನಾದ್ರು ಪ್ಲ್ಯಾನ್ ಇದ್ದರೆ ರೀಗಲ್ ಜ್ಯುವೆಲ್ಲರ್ಸ್ ಮಲ್ಲೇಶ್ವರಂ ಬ್ರಾಂಚ್ಗೆ ನಾನು ಹೋಗಿದ್ದು. ಬಟ್ ಸಾಕಷ್ಟು ಬ್ರಾಂಚಸ್ ಇದೆ, ನನಗದು ದೂರ ಆಗ್ತಾ ಇತ್ತು. ಮಲ್ಲೇಶ್ವರಂ ಬ್ರಾಂಚ್ ನನಗೆ ನಿಯರ್ ಬೈ, ಸೊ ಅಲ್ಲೋಗಿ ಪರ್ಚೇಸ್ ಮಾಡಿದೆ. ನಾನು ಫಸ್ಟು ಈ ಥರ ಚೈನ್ ತೊಗೋಬೇಕು ಅಂತಲೇ ಡಿಸೈಡ್ ಮಾಡಿದ್ದೆ, ಸ್ವಲ್ಪ ದಪ್ಪ ಕಾಣಿಸುತ್ತೆ ಅಂತ. ಬಟ್ ಇದು ಗಟ್ಟಿ ಬರುತ್ತೆ ಚೈನು, ಬಟ್ ಚೆನ್ನಾಗೂ ಕಾಣಿಸುತ್ತೆ ಕ್ಯೂಟ್ ಆಗಿ. ಮನೆಗೆ ಬಂದು ಪೂಜೆ ಎಲ್ಲ ಆಯಿತು. ಸೊ ಫೈನಲಿ ವೇರ್ ಮಾಡೋ ಟೈಮ್ ಕೂಡ ಬಂತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟು ಪ್ರವೀಜ್ ಕಡೆ ಹೊಸ ಅದು ಹಾಕ್ಸ್ಕೊಂಡೆ ಚೈನ್ನ. ನೋಡಿ ತಾಳಿ ಈ ಥರ ಕೂಡ ಕಟ್ತಾರ ಅಂತ. ಸೊ ನೋಡಿದ್ರಲ್ವಾ ನನ್ನ ಪರ್ಚೇಸಿಂಗ್ ಶಾರ್ಟ್ ಮಾಂಗಲ್ಯ ವಿಲಾಗ್ ನಿಮ್ಮೆಲ್ಗೂ ಇಷ್ಟ ಆಯಿತು ಅಂತ ನಾನು ಅನ್ಕೋತೀನಿ. ಸೊ ಡಿಸೈನ್ ಹೇಗಿದೆ, ಹಾಗೆ ಕಲೆಕ್ಷನ್ಸ್ ಎಲ್ಲ ಸೂಪರ್ ಆಗಿದೆ ರೀಗಲಲ್ಲಿ. ನೀವು ಕೂಡ ಹೋಗಿ ಪರ್ಚೇಸ್ ಮಾಡ್ಕೋಬೋದು. ಹಾಗೆ ನನ್ನ ಗೋಲ್ಡ್ ಕಲೆಕ್ಷನ್ಸ್ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೆಕ್ಸ್ಟ್ ಲಾಗಲ್ಲಿ ಅದ್ರದ್ದು ಕೂಡ ಒಂದು ಲಾಗ್ ಬರುತ್ತೆ. ಸೊ ಇಂಟ್ರೆಸ್ಟ್ ಇದೆ ಕಮೆಂಟ್ ಮಾಡಿ, ನಾನು ಅದು ಲಾಗ್ ಕೂಡ ಮಾಡ್ತೀನಿ. ಸೊ ಎಲ್ಲ ಬ್ಯಾಂಕಲ್ಲಿದೆ. ಸೊ ಅದು ತಂದಾಗ ಟೈಮ್ ಸಿಕ್ಕಾಗ ಎಲ್ಲ, ಸೊ ಅಲ್ಲಿ ಸೇಫ್ಟಿ ಲಾಕರಿಂದ ಆಚೆ ಬಂದಾಗ ನಾನು ಮತ್ತೆ ಲಾಗ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಏನಾದ್ರು ಫಂಕ್ಷನ್ ಇದ್ದಾಗ. ಬೈ ಬಾಯ್, ಸಿ ಯು.